ನೋಡಿ, ನಾವು ಹಾಗೆ ಕರಿಯರ್ ಓರಿಯೆಂಟೆಡ್ ಆಗ್ತಾ ಹೋಗ್ತೀವಿ. ಮ್ಯಾರೇಜ್ ಕೂಡ ಲೇಟ್ ಆಗ್ತದೆ, ಪ್ಲಸ್ ಮಕ್ಕಳನ್ನು ಪಡಿತಕ್ಕಂಥ ಚಾಯ್ಸ್ ಕೂಡ ಲೇಟ್ ಆಗ್ತಾ ಹೋಗ್ತದೆ. ಸೊ 30 ವರ್ಷಗಳ ನಂತರ ವಿಶೇಷವಾಗಿ ಹೆಂಗಸರಿಗೆ ಫರ್ಟಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, 33 ವಯಸ್ಸಿನ ನಂತರ, 35 ವಯಸ್ಸಿನ ನಂತರ ಅದು ಬಹಳ ಡ್ರಾಮ್ಯಾಟಿಕ್ ಆಗಿ ಕಡಿಮೆ ಆಗ್ತದೆ. ಓಕೆ, ಸೊ ಹಾಗಾಗಿ ನಿಮ್ಮ ಪ್ರೆಗ್ನೆನ್ಸಿನ ನೀವು ಆದಷ್ಟು ಬೇಗ ಪ್ಲಾನ್ ಮಾಡ್ಕೊಳ್ಳೋಂಥ ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ಉದಾಹರಣೆಗೆ, ನೀವು ಬೇಗನೆ ಪ್ರೆಗ್ನೆನ್ಸಿ ಪ್ಲಾನ್ ಇಲ್ಲ ಅಥವಾ ಈವನ್ ಮದುವೆ ಆಗೋ ಪ್ಲಾನ್ ಸಹಿತ ಇಲ್ಲ ಅಂತ ಇಟ್ಕೊಳ್ಳೋಣ, ನೀವು ಎಗ್ ಫ್ರೀಸಿಂಗ್ ಆಗಲಿ ಅಥವಾ ಮದುವೆ ಆಗಿದ್ರೆ ಅಥವಾ ನಿಮ್ಮ ಪಾರ್ಟ್ನರ್ ಫಿಕ್ಸ್ ಆಗಿದ್ರೆ ಎಂಬ್ರಿಯೋ ಫ್ರೀಸಿಂಗ್ ಆಗಲಿ ಮಾಡಿಕೊಂಡು ನಿಮ್ಮ ಕರಿಯರ್ ಒಂದು ಹಂತಕ್ಕೆ ಬಂದ ಮೇಲೆ ನೀವು ನಿಧಾನಾಗಿ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಸೊ ಹಾಗಾಗಿ ಎಗ್ ಫ್ರೀಸಿಂಗ್ ಮತ್ತು ಎಂಬ್ರಿಯೋ ಫ್ರೀಸಿಂಗ್ ಫೆಸಿಲಿಟೀಸ್ ಇವತ್ತು ಒಳ್ಳೆ IVF ಸೆಂಟರ್ಗಳಲ್ಲಿ ಇದೆ, ಆ ಬೆನಿಫಿಟ್ ಪಡ್ಕೋಬಹುದು. ಬಟ್ ನೀವು 33-35 ವಯಸ್ಸಿನ ನಂತರ ಬಂದಾಗ ಎಗ್ ಕ್ವಾಂಟಿಟಿ ಮಾತ್ರ ಅಲ್ಲ, ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಿಮ್ಮ ಪ್ರೆಗ್ನೆನ್ಸಿ ಸಾಧ್ಯತೆಗಳು, ಆನಂತರ ಪ್ರೆಗ್ನೆನ್ಸಿ ಆದ್ರೂ ಅಬಾರ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನ ನಾವು ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ. ಯಾವಾಗ ಸಾಧ್ಯನೋ ನಿಮ್ಮ ಕರಿಯರ್ ಪ್ಲಾನ್ ಮಾಡಿಕೊಂಡು ನೀವು ಎಗ್ ಫ್ರೀಸಿಂಗ್ ಅಥವಾ ಎಂಬ್ರಿಯೋ ಫ್ರೀಸಿಂಗ್ ಮಾಡಿಕೊಂಡು ನಿಮ್ಮ ಜೀವನ ಮತ್ತು ಕರಿಯರ್ ಎರಡನ್ನೂ ಸಹಿತ ನೀವು ಸರಾಗವಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ಕೋಬಹುದು. ಓಕೆ, ವಿಶ್ ಯು ಹ್ಯಾಪಿ ಪ್ಲಾನಿಂಗ್.